ಕ್ಯಾಮೆರಾ ನಿಧಾನವಾಗಿ ಕತ್ತಲೆಯಲ್ಲಿ ಮುಳುಗಿರುವ ಹಳ್ಳಿಯ ರಸ್ತೆಯ ಮೇಲೆ ಹಾಯ್ದು ಹೋಗುತ್ತದೆ. ಚಳಿ ಎಷ್ಟಿದೆ ಅಂದ್ರೆ ರಸ್ತೆಯ ದೀಪದ ಬೆಳಕು ಕೂಡ ಮಂಜಿನಲ್ಲಿ ನಡುಗುತ್ತಿರುವ ಹಾಗೆ ಕಾಣುತ್ತಿದೆ. ಮರಗಳ ಎಲೆಗಳು ಗಾಳಿಗೆ ಸೈ ಸೈ ಎಂದು ವಿಚಿತ್ರವಾಗಿ ಶಬ್ದ ಮಾಡುತ್ತಿವೆ. ದೂರದಲ್ಲಿ ನಾಯಿಗಳ ರೋದನೆ ಕೇಳಿಸುತ್ತಿದೆ. ಹಳ್ಳಿಯ ಕೊನೆಯಲ್ಲಿರುವ ಹಳೆಯ ಕಾಳಿಂಗನ ಡಾಬಾ. ಅಲ್ಲಿ ಒಂದು ಹಳೆಯ ಬಲ್ಬ್ ಮಿನುಗುತ್ತಿದೆ. ಒಳಗೆ 4 ಜನ ಸ್ನೇಹಿತರು: ಸುರೇಶ, ರಮೇಶ, ಶಂಕರ ಮತ್ತು ಬೋರೇಗೌಡ. ಬಿಸಿ ಬಿಸಿ ಚಹಾ ಕುಡಿಯುತ್ತಾ ಕೂತಿದ್ದಾರೆ. ಅಬ್ಬಬ್ಬಾ, ಲೇ ಶಂಕರ, ಈ ಸಲ ಚಳಿ ಮಾತ್ರ ನನ್ನ ಜೀವ ಹಿಂತಿದೆ ಕಳ್ಳ. ಎಲುಬಿನ ಮಜ್ಜೆ ಒಳಗಡೆ ಯಾರೋ ಐಸ್ ಗಡ್ಡೆ ಇಟ್ಟ ಹಂಗೆ ಆಗ್ತಿದೆ. ಬೆಳಗ್ಗೆ ಎದ್ದು ಹಸುಗಳ ಮೈ ತೊಳೆಯೋಣ ಅಂತ ಹೋದ್ರೆ ನೀರು ಮುಟ್ಟೋಕೂ ಆಗ್ತಿಲ್ಲ. ರಕ್ತನೇ ಹೆಪ್ಪುಗಟ್ಟಿ ಹೋಗೋ ಥರ ಇದೆ ಕಣೋ. ನಮ್ಮ ಅಜ್ಜನ ಕಾಲದಲ್ಲೂ ಇಂಥ ಚಳಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಕಣೋ ಸುರೇಶ್, ಇದು ಮಾಮೂಲಿ ಚಳಿ ಅಲ್ಲ. ಹಿರಿಯರು ಹೇಳ್ತಾರಲ್ಲ, ಯಮನ ಕರೆ ಅಂತ, ಅದು ಇದೆ ಅನ್ಸುತ್ತೆ. ಆದರೆ ನಂಗೆ ಈ ಚಳಿ, ಈ ಕತ್ತಲು, ಈ ಮಳೆ ಇದೆಲ್ಲ ಒಂಥರ ಮಜಾ ಕೊಡುತ್ತೆ ಕಣ್ರೋ. ಕರೆಂಟ್ ಬೇರೆ ಹೋಗಿದೆ, ಊರು ಪೂರ್ತಿ ಸ್ಮಶಾನದ ಹಂಗೆ ಸೈಲೆಂಟ್ ಆಗಿದೆ. ಇಂಥ ಟೈಮಲ್ಲಿ ಇಲ್ಲಿ ಕೂತು ಬಿಸಿ ಚಹಾ ಕುಡೀತಾ ಹರಟೆ ಹೊಡೆಯೋದ್ರಲ್ಲಿ ಇರೋ ಸುಖ ಆ ಸಿಟಿಯಲ್ಲಿ AC ರೂಮಲ್ಲಿ ಕೂತವ್ರಿಗೆ ಎಲ್ಲ ಸಿಗುತ್ತೆ ಹೇಳು? ಅದು ಸರಿ ಕಣ್ಲ ಶಂಕರ. ಆದರೆ ನೀನು ಒಂದು ವಿಷಯ ಮರೀತಿದ್ಯಾ. ಈ ಮಜಾ ಡಬಲ್ ಆಗಬೇಕು ಅಂದರೆ ನಮ್ಮ ದೀಪಕ್ ಕಾಕ ಇರಬೇಕು. ಅವ್ರು ಹೇಳೋ ಆ ದೆವ್ವದ ಕತೆಗಳು ಇದ್ದು ಅಂದರೆ ಈ ಚಳಿ ಮಾಯ ಆಗಿ ಮೈ ಬೆವರುತ್ತೆ ನೋಡು. ಆ ಮನುಷ್ಯ ಕತೆ ಹೇಳೋಕೆ ಶುರು ಮಾಡಿದರೆ ಗಾಳಿ ಕೂಡ ಉಸಿರು ಬಿಗಿ ಹಿಡ್ಕೊಂಡು ಕೇಳುತ್ತೆ ಅನ್ಸುತ್ತೆ. ನಿಮ್ಮ ಯಾವಾಗ ನೋಡಿದ್ರೂ ಆ ದೀಪಕ್ ಕಾಕ ಪುರಾಣ ನನಗಂತೂ ನಂಬಿಕೆನೇ ಇಲ್ಲ ಕಣ್ರೋ. ಅವೆಲ್ಲ ಬರೀ ಸುಳ್ಳು ಕತೆಗಳು. ಸುಮ್ನೆ ನಮ್ಮನ್ನ ಹೆದರಿಸೋಕೆ ಏನೇನೋ ಮಸಾಲೆ ಹಾಕಿ ಹೇಳ್ತಾರೆ. ಈ ಕಾಲದಲ್ಲಿ ದೆವ್ವ, ಪಿಶಾಚಿ, ಮೋಹಿನಿ ಅಂತೆಲ್ಲ ಇರುತ್ತಾ? ಅದೆಲ್ಲ ನಿಮ್ಮ ಭ್ರಮೆ. ಲೈಟ್ ಬಂದ್ರೆ ದೆವ್ವ ಓಡೋಗುತ್ತೆ. ರಮೇಶ್, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನಿನಗ್ ಗೊತ್ತಿಲ್ಲ, ದೀಪಕ್ ಕಾಕ ಸುಳ್ಳು ಹೇಳೋ ಮನುಷ್ಯ ಅಲ್ಲ. ಅವ್ರ ಕಣ್ಣಲ್ಲಿ ಒಂದ್ ಸತ್ಯ ಇದೆ. ಅವ್ರು ಹೇಳೋದು ಕಥೆಗಳಲ್ಲ, ಅದು ಅವ್ರ ಅನುಭವ. ನಿನಗ್ ನೆನ್ಪಿದ್ಯಾ, ಹೋದ ವರ್ಷ ಆ ಸ್ಮಶಾನದ ದಾರೀಲಿ ಕಾಕ ನೋಡಿದ್ರಲ್ಲ, ಆ ತಲೆಯಿಲ್ಲದ ಮನುಷ್ಯ? ಅದು ಸುಳ್ಳ? ಊರ ಜನ ಎಲ್ಲ ನೋಡಿದ್ರಲ್ಲ ಆ ರಕ್ತದ ಕಲೆಗಳನ್ನ. ಅದೆಲ್ಲ ಪ್ರಾಣಿ ರಕ್ತ ಇರಬಹುದು ಕಣೋ. ಬಿಡು ನೀನು ಮತ್ತು ನಿನ್ನ ದೆವ್ವದ ಕಥೆಗಳು. ಅಂದ ಹಾಗೆ ಇವತ್ತು ಆ ದೀಪಕ್ ಕಾಕ ಬರ್ತಾರಾ ಇಲ್ವಾ? ಟೈಮ್ ಆಗ್ತಾ ಇದೆ, ಮಳೆ ಬೇರೆ ಜೋರಾಗ್ತಿದೆ. ಬಂದೇ ಬರ್ತಾರೆ ಕಣೋ. ಅವ್ರ ಮಾತು ಕೊಟ್ರೆ ತಪ್ಪಲ್ಲ. ಬಹುಶಃ ಮನೇಲಿ ಏನಾದ್ರೂ ಕೆಲಸ ಇರುತ್ತೆ. ಅವರು ಮಾತಾಡ್ತಿದ್ದಂಗೆ ಆಕಾಶದಲ್ಲಿ ಜೋರಾಗಿ ಸಿಡ್ಲು ಹೊಡೆಯಿತು. ಢಮಾರ್! ಆ ಶಬ್ದಕ್ಕೆ ಡಾಬಾದ ಹಳೆಯ ಬಲ್ಬ್ ಹೋಯಿತು. ಈಗ ಪೂರ್ತಿ ಕತ್ತಲು, ಕೇವಲ ಮಿಂಚಿನ ಬೆಳಕು ಮಾತ್ರ. ಕತ್ತಲಲ್ಲಿ ಡಾಬಾದ ಬಾಗಿಲ ಹತ್ತಿರ ಒಂದು ಆಕೃತಿ ನಿಂತಿರೋದು ಕಾಣಿಸ್ತು. ಯಾರದು? ನಾನು ಕಂಡ್ರು ದೀಪಕ್. ದೀಪಕ್ ಕಾಕ ಒಳಗೆ ಬಂದ್ರು. ಲಾಟೀನು ಬೆಳಕಿನಲ್ಲಿ ಅವರ ಮುಖ ನೋಡಿದ್ರೆ ಏನೋ ಒಂದು ಗಂಭೀರತೆ ಇತ್ತು. ಮಳೆಯಲ್ಲಿ ನೆಂದು ಹೋಗಿದ್ರು. ಬನ್ನಿ ಕಾಕ, ಬನ್ನಿ. 100 ವರ್ಷ ಆಯಸ್ಸು ನಿಮ್ಗೆ. ನಾವು ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಏನಿವತ್ತಿಷ್ಟು ಲೇಟು? ನೀವು ಬರಲ್ಲ ಅನ್ಕೊಂಡ್ವಿ. ಇಲ್ಲಪ್ಪ, ಬರೋಣ ಅಂತಾನೆ ಇದ್ದೆ. ಆದರೆ ನಮ್ಮನೆ ಗೌರಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಎದೆಯಲ್ಲಿ ನೋವು ಅಂದ್ಲು. ಕಷಾಯ ಮಾಡಿಕೊಟ್ಟು ಅವಳು ಮಲಗೋವರೆಗೂ ಕಾಯ್ತಿದ್ದೆ. ಅದಕ್ಕೆ ತಡ ಆಯಿತು. ಪರವಾಗಿಲ್ಲ ಕಾಕ. ಲೇ ಕಾಲಿಂಗ, ಕಾಕಾಗೆ ಒಂದು ಸ್ಪೆಷಲ್ ಶುಂಠಿ ಟೀ ಕೊಡು. ಕಾಕ, ಇವತ್ತು ರಮೇಶ್ ಹೇಳ್ತಿದ್ದ ನಿಮ್ಮ ಕತೆಗಳೆಲ್ಲ ಸುಳ್ಳು ಅಂತೆ. ದೆವ್ವ ಭೂತ ಇಲ್ಲ ಅಂತೆ. ಸುಳ್ಳು ಅಂತನಾ? ರಮೇಶ್, ನೀನು ಇನ್ನೂ ಚಿಕ್ಕ ಹುಡುಗ. ಪ್ರಪಂಚ ಅಂದರೆ ಬರೀ ಹಗಲು ಅಷ್ಟೇ ಅಲ್ಲ. ಕತ್ತಲಾದ ಮೇಲೆ ಇನ್ನೊಂದು ಪ್ರಪಂಚ ಎಚ್ಚರ ಆಗುತ್ತೆ. ಅದನ್ನು ನೋಡೋಕ್ಕೆ ಕಣ್ಣು ಬೇಕಿಲ್ಲ, ಅನುಭವಿಸೋಕೆ ಎದೆ ಬೇಕು. ಇವತ್ತು ನಾನು ಹೇಳೋ ಕತೆ ಕೇಳಿದ ಮೇಲೆ ನೀನು ರಾತ್ರಿ ಒಂಟಿಯಾಗಿ ಬಾತ್ರೂಮ್ಗೆ ಹೋಗೋಕ್ಕೂ ಯೋಚನೆ ಮಾಡ್ತೀಯ. ಹೌದಾ?
ಸರಿ, ಹೇಳಿ ನೋಡೋಣ, ಎಂಥ ಕತೆ ಅದು? ಇದು ಕಥೆ ಅಲ್ಲ ರಮೇಶ, ಇದು ನನ್ನ ಜೀವನದ ಸತ್ಯ ಘಟನೆ. ಆಗ ನನಗೆ 25 ವರ್ಷ ವಯಸ್ಸು. ಮೈಯಲ್ಲಿ ರಕ್ತ ಕುದೀತಿತ್ತು. ನಿಂತರಾನೆ ನನಗೂ ದೆವ್ವ ಅಂದರೆ ನಂಬಿಕೆ ಇರಲಿಲ್ಲ. ಆದರೆ ಆ ರಾತ್ರಿ ನಾನು ನೋಡಿದ್ದನ್ನು ನೆನೆಸಿಕೊಂಡ್ರೆ ಇವತ್ತಿಗೂ ನನ್ನ ಆತ್ಮ ನಡುಗುತ್ತೆ. ಎಲ್ಲರೂ ಹತ್ತಿರ ಸರಿದು ಕುಳಿತರು. ಹೊರಗಡೆ ಮಳೆ ಇನ್ನೂ ಜೋರಾಯ್ತು. ದೀಪಕ್ ಕಾಕ ಕಥೆ ಶುರು ಮಾಡಿದರು. ದಟ್ಟವಾದ ಮಳೆ. ರಸ್ತೆಗಳು ನಿರ್ಜನವಾಗಿವೆ. ಸ್ಟ್ರೀಟ್ ಲೈಟ್ಗಳು ಮಿನುಗುತ್ತಿವೆ. ಯುವಕ ದೀಪಕ್ ಒಂದು ಬಸ್ ನಿಲ್ದಾಣದ ಶೆಲ್ಟರ್ ಕೆಳಗೆ ನಿಂತಿದ್ದಾನೆ. ಅವನು ವಾಚ್ ನೋಡಿಕೊಳ್ಳುತ್ತಿದ್ದಾನೆ. ಸಮಯ ರಾತ್ರಿ 11 ಗಂಟೆ. ಅಂದು ನಾನು ಆಫೀಸ್ನಿಂದ ಬರೋದು ತುಂಬ ಲೇಟ್ ಆಗಿತ್ತು. ಬಾಸ್ ಹತ್ರ ಬೈಗುಳ ತಿಂದು ತಲೆ ಕೆಟ್ಟು ಹೋಗಿತ್ತು. ಬಸ್ ಸ್ಟಾಪ್ಗೆ ಬಂದು ನೋಡಿದರೆ ಕೊನೆ ಬಸ್ ಕೂಡ ಹೋಗಿ ಅರ್ಧ ಗಂಟೆ ಆಗಿತ್ತು. ಆಟೋಗಳು ಬರ್ತಿರ್ಲಿಲ್ಲ. ಸುತ್ತಮುತ್ತ ಯಾರೂ ಇರಲಿಲ್ಲ. ಕತ್ತಲು ಆವರಿಸಿತ್ತು. ಛೇ, ಎಂಥ ಹಾಳು ಟೈಮ್ ಇದು. ಈಗ ಮನೆಗೆ ಹೋಗೋದು ಹೇಗೆ? ನಡ್ಕೊಂಡೇ ಹೋಗ್ಬೇಕಾ? ಇನ್ನು 5 ಕಿಲೋಮೀಟ್ರ್ ಇದೆ. ಈ ಮಳೆಯಲ್ಲಿ ಯಾರಾದರೂ ಲಿಫ್ಟ್ ಕೊಟ್ಟರೂ ಸಾಕು. ನಾನು ಹಾಗೆ ಯೋಚನೆ ಮಾಡ್ತಾ ನಿಂತಿದ್ದೆ. ಆಗ ಮಿಂಚು ಬಂತು. ಆ ಬೆಳಕಿನಲ್ಲಿ ನಾನು ರಸ್ತೆಯ ಆ ಬದಿಯಲ್ಲಿ ನೋಡಿದೆ. ಅಲ್ಲಿ ಮಳೆಯಲ್ಲಿ ಒಬ್ಬ ಮುದುಕಿ ನಿಂತಿದ್ಲು. ಅವಳ ಬಟ್ಟೆ ಹರಿದು ಹೋಗಿತ್ತು. ಅವಳು ನನ್ನನ್ನೇ ನೋಡ್ತಿದ್ಲು. ನಾನು ಕಣ್ಣು ಉಜ್ಜಿ ನೋಡಿದೆ. ಇನ್ನೊಂದು ಸಲ ಮಿಂಚು ಬಂತು. ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ನನ್ನ ಭ್ರಮೆ ಇರಬೇಕು ಅಂದ್ಕೊಂಡೆ. ಸ್ವಲ್ಪ ಹೊತ್ತಾದ ಮೇಲೆ ನನ್ನ ಪಕ್ಕದಿಂದ ಒಂದು ಸುವಾಸನೆ ಬಂತು. ಮಲ್ಲಿಗೆ ಹೂವಿನ ವಾಸನೆ. ನಾನು ತಿರುಗಿ ನೋಡಿದೆ. ನನ್ನ ಪಕ್ಕದಲ್ಲೇ ಬಸ್ ಸ್ಟಾಪ್ನ ಬೆಂಚ್ ಮೇಲೆ ಒಬ್ಬ ಅತೀ ಸುಂದರವಾದ ಹುಡುಗಿ ಬಂದು ಕೂತಿದ್ಲು. ಅವಳು ಯಾವಾಗ ಬಂದರು, ಎಲ್ಲಿಂದ ಬಂದರು, ಶಬ್ದನೇ ಇಲ್ಲದೆ ಹೇಗೆ ಬಂದರು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅವಳ ಮುಖದಲ್ಲಿ ಒಂದು ದೈವಿಕ ಕಳೆ ಇತ್ತು. ಅವಳು ಬಸ್ಗಾಗಿ ಕಾಯೋಳ ಥರ ಕಾಣ್ತಿದ್ಲು. ಹಲೋ ಮೇಡಮ್, ನೀವು ಯಾವಾಗ ಬಂದ್ರಿ? ನಾನು ಈಗ ತಾನೇ ಬಂದೆ ಸರ್. ತುಂಬ ಮಳೆ ಅಲ್ವಾ, ಬಸ್ ಬರೋ ಹಾಗಿಲ್ಲ ಅನ್ಸುತ್ತೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ನೀವು ಎಲ್ಲಿಗೆ ಹೋಗಬೇಕು? ನಾನು ಇಲ್ಲೇ ಪಕ್ಕದ ಬಿಹಾರ್ಪುರ ಹಳ್ಳಿಗೆ ಹೋಗಬೇಕು. ಕೆಲಸ ಮುಗಿಸಿ ಬರೋವಾಗ ಲೇಟ್ ಆಯಿತು. ನನಗೆ ತುಂಬ ಭಯ ಆಗ್ತಿದೆ ಸರ್. ಈ ರಸ್ತೆ ನೋಡಿದ್ರೆ ಸ್ಮಶಾನದ ಹಾಗಿದೆ. ಯಾರೂ ಇಲ್ಲ. ಭಯನಾ? ಅಯ್ಯೋ ಬಿಡಿ ಮೇಡಮ್, ನಾನು ಗಂಡಸು, ನಾನೇ ಹೆದರಲ್ಲ. ನೀವು ಯಾಕೆ ಹೆದರ್ತೀರಾ? ಸುಮ್ಮನೆ ಈ ದೆವ್ವ ಭೂತ ಅಂತ ಯೋಚನೆ ಮಾಡಬೇಡಿ, ಅದೆಲ್ಲ ಸುಳ್ಳು. ಹೌದಾ? ನೀವು ತುಂಬ ಧೈರ್ಯವಂತರು ಅನ್ಸುತ್ತೆ. ಹಾಗಾದ್ರೆ ನನಗೊಂದು ಸಹಾಯ ಮಾಡ್ತೀರಾ? ನಾನು ಬಿಹಾರ್ಪುರ ದಾರಿಲೇ ಹೋಗಬೇಕು. ಬಸ್ ಇಲ್ಲ ಅಂದರೆ ನಡ್ಕೊಂಡೇ ಹೋಗಬೇಕು. ಆದರೆ ಒಂಟಿಯಾಗಿ ಹೋಗೋಕೆ ಭಯ. ನೀವು ನನ್ನ ಜೊತೆ ಬರ್ತೀರಾ? ನನ್ನ ಮನೆವರೆಗೂ ಬಿಡ್ತೀರಾ? ನನ್ನ ಹಣೆ ಬರಹ ನೋಡಿ, ಅಷ್ಟು ಸುಂದರವಾದ ಹುಡುಗಿ ಅಷ್ಟು ಪ್ರೀತಿಯಿಂದ ಕೇಳಿದಾಗ ಯಾವ ಗಂಡಸು ತಾನೇ ಇಲ್ಲ ಅಂತಾನೆ. ನನ್ನ ಮನೆದಾರಿ ಕೂಡ ಅದೇ ಆಗಿತ್ತು. ನಾನು ಒಪ್ಪಿಕೊಂಡೆ. ಖಂಡಿತ ಮೇಡಮ್, ಬನ್ನಿ ಹೋಗೋಣ ಅಂತ ಹೇಳಿ ಅವಳ ಜೊತೆ ನಡೆಯೋಕೆ ಶುರು ಮಾಡಿದೆ. ಅವರಿಬ್ಬರು ಕತ್ತಲ ರಸ್ತೆಯಲ್ಲಿ ನಡೆಯುತ್ತಿದ್ದಾರೆ. ಮಳೆ ಜೀಟಿ ಎಂದು ಸುರಿಯುತ್ತಿದೆ. ರಸ್ತೆಯ ಅಕ್ಕಪಕ್ಕ ದಟ್ಟವಾದ ಕಾಡು. ಕಪ್ಪೆಗಳ ಮತ್ತು ಕೀಟಗಳ ಶಬ್ದ ಬಿಟ್ಟರೆ ಬೇರೇನೂ ಕೇಳಿಸುತ್ತಿಲ್ಲ. ನಿಮ್ಮ ಹೆಸರೇನು ಮೇಡಮ್? ನನ್ನ ಹೆಸರು ಮಾಯಾ ಅಂತ. ವಾವ್, ತುಂಬ ಚೆನ್ನಾಗಿದೆ ಹೆಸರು. ಅಂದ ಹಾಗೆ ಮಾಯಾ ಅವರೇ, ಆಗಲೇ ಒಬ್ರು ಮುದುಕಿ ಕಾಣಿಸಿದ್ರು ಅಲ್ಲಿ. ಆಮೇಲೆ ನೋಡಿದರೆ ಕಾಣಿಸ್ಲೇ ಇಲ್ಲ. ನಿಮ್ಗೆ ಯಾರಾದರೂ ಕಾಣಿಸಿದ್ರಾ? ಮುದುಕಿನ? ಹೌದು ಸರ್, ನನಗೂ ಕಾಣಿಸಿದ್ಲು. ಅವಳು ಒಳ್ಳೆಯವಳಲ್ಲ. ಅವಳು ಅಶುಭಾದ ಸಂಕೇತ. ಅಶುಭನಾ? ಏನ್ ಹೇಳ್ತಿದ್ದೀರಾ? ಬೇಡಿ ಸರ್, ಅದ್ರ ಬಗ್ಗೆ ಮಾತಾಡೋದು ಬೇಡ. ಅಂತಾಗ ಸರ್, ನಿಮ್ಗೆ ದೆವ್ವಗಳ ಮೇಲೆ ನಂಬಿಕೆ ಇಲ್ವಾ? ರಾತ್ರಿ ಹೊತ್ತು ಈ ಥರ ಜಾಗಗಳಲ್ಲಿ ಛಲಾವಗಳು ಇರ್ತವೆ ಅಂತಾರೆ. ಛಲಾವನ? ಅದೆಲ್ಲ ಹಳ್ಳಿಯ ಕಟ್ಟುಕತೆ ರೀ. ನೋಡಿ, ನಾನು ಸೈನ್ಸ್ ಸ್ಟೂಡೆಂಟ್, ಅಂದರೆ ನಾನು ಒಬ್ಬ ವಿಜ್ಞಾನ ವಿದ್ಯಾರ್ಥಿ. ನಾನು ನಂಬೋದು ಕಣ್ಣಿಗೆ ಕಾಣೋದನ್ನು ಮಾತ್ರ. ಈ ಪ್ರಪಂಚದಲ್ಲಿ ಮನುಷ್ಯನಿಗಿಂತ ದೊಡ್ಡ ದೆವ್ವ ಬೇರೆ ಇಲ್ಲ.
ಸರ್, ಕೇಳಿಸ್ತಾ? ಯಾರೋ ಅಳ್ತಾ ಇದ್ದಾರೆ. ಹೌದು, ನನಗೂ ಕೇಳಿಸ್ತು. ಯಾರೋ ಹೆಂಗಸು ಅತ್ತ ಹಾಗೆ ಆಯಿತು. ಪಾಪ ಯಾರಾದರೂ ಕಷ್ಟದಲ್ಲಿ ಇದ್ದಾರಾ? ಸರ್, ಅದು ಮನುಷ್ಯರ ಅಲುವಲ್ಲ, ಅದು ಬಲೆ. ಬೇಟೆ ಆಡೋಕ್ಕೆ ಬೀಸೋ ಬಲೆ. ಹುಷಾರಾಗ್ರಿ. ಏನು ಮಾಯಾ ಅವರೇ, ನೀವು ತುಂಬ ಹೆದರ್ತೀರಾ. ಬನ್ನಿ, ನಾನಿದ್ದೀನಲ್ಲ. ನಾವು ನಡೀತಾ ಇದ್ವಿ. ಅವಳು ನಗ್ತಾ ನಗ್ತಾ ಮಾತಾಡ್ತಿದ್ಲು. ಅವಳ ಮಾತು ಕೇಳಿದರೆ ಎಂಥವರಿಗಾದರೂ ಮೈ ಮರೆಯೋ ಹಾಗಿತ್ತು. ಆದರೆ ಒಂದು ಹಂತದಲ್ಲಿ ಅವಳು ಕೇಳಿದ ಪ್ರಶ್ನೆ ನನ್ನ ಎದೆಯಲ್ಲಿ ನಡುಕ ಹುಟ್ಟಿಸ್ತು. ಸರ್, ನಿಮಗೆ ಭಯ ಆಗಲ್ವಾ? ಈ ಕತ್ತಲು, ಈ ಮಲೆ, ಈ ನೆಚ್ಚಿನ ಪ್ರದೇಶ, ಇಲ್ಲಿ ನಿಮ್ಮ ಜೊತೆ ಯಾರಾದರೂ ದೆವ್ವ ಇದ್ರೆ ನಿಮಗೆ ಗೊತ್ತಾಗುತ್ತಾ? ಅಯ್ಯೋ, ಮತ್ತೆ ಅದೇ ಮಾತು. ಹೇಳಿದ್ನಲ್ಲ, ದೆವ್ವ ಗಿವ್ವ ಎಲ್ಲ ಸುಳ್ಳು. ಒಂದು ವೇಳೆ ದೆವ್ವ ಇದ್ರೂ ಅದು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮುಟ್ಟೋಕೆ ಆಗಲ್ಲ. ಪರ್ಮಿಷನ್ ಬೇಕಿಲ್ಲ ಸರ್, ನಂಬಿಕೆ ಸಾಕು. ನೀವು ಯಾರನ್ನ ನಂಬ್ತಿರೋ ಅವರೇ ದೆವ್ವ ಆಗಿದ್ರೆ. ಏನ್ ಮಾತಾಡ್ತಿದ್ದೀರಾ ನೀವು? ದೆವ್ವನ ಹಾಗಾದ್ರೆ? ಹೌದು ಸರ್, ನಾನು ಚಲಾವಣೆ. ಅವಳು ಆ ಮಾತನ್ನು ಎಷ್ಟು ಸೀರಿಯಸ್ ಆಗಿ ಹೇಳಿದ್ಲು ಅಂದರೆ ನಾನು ಅಲ್ಲೇ ನಿಂತೆ ತಿರುಗಿ ನೋಡಿದೆ. ಆಗ ನನ್ನ ಪಕ್ಕದಲ್ಲಿ ಮಾಯಾ ಇರಲಿಲ್ಲ. ಅವಳು ಕಣ್ಮರೆ ಆಗಿದ್ಲು. ರಸ್ತೆ ಖಾಲಿ ಇತ್ತು. ನನ್ನ ಉಸಿರು ನಿಂತೋಯ್ತು. ಮಾಯಾ, ಮಾಯಾ ಅಂತ ಕೂಗಿದೆ. ಕತ್ತಲಲ್ಲಿ ನನ್ನ ಧ್ವನಿ ಬಿಟ್ಟರೆ ಬೇರೇನೂ ಕೇಳಿಸ್ತಿಲ್ಲ. 2 ನಿಮಿಷದ ಮುಂಚೆ ನನ್ನ ಜೊತೆನೇ ಇದ್ದ ಹುಡುಗಿ ಹೀಗೆಲ್ಲಿ ಹೋದಳು? ಭೂಮಿ ನುಂಗಿತ? ಆಕಾಶ ನುಂಗಿತ? ನಾನು ಒಬ್ಬನೇ ಆ ರಸ್ತೆಯಲ್ಲಿ ನಿಂತಿದ್ದೆ. ಮೈ ಎಲ್ಲ ಬೆವತ್ತು, ಮಳೆಯ ನೀರಲ್ಲಿ ಬೆರೆತು ಹೋಗಿತ್ತು. ನನಗೆ ಹುಚ್ಚು ಹಿಡಿಯೋ ಹಾಗಿತ್ತು. ನಾನು ವೇಗವಾಗಿ ನಡೆಯೋಕೆ ಶುರು ಮಾಡಿದೆ. ಇದು ನನ್ನ ಭ್ರಮೆ. ಅವಳು ದಾರಿ ತಪ್ಪಿರಬೇಕು ಅಂದ್ಕೊಂಡೆ. ಸ್ವಲ್ಪ ದೂರ ಹೋದ ಮೇಲೆ ನನ್ನ ಕಿವಿಯ ಹತ್ತಿರ ಯಾರೋ ಪಿಸುಗುಟ್ಟಿದ ಹಾಗೆ ಆಯಿತು. ಏನ್ ಸರ್, ತುಂಬಾ ಹೆದರಿ ಬಿಟ್ರಾ? ಯಾರು? ಮಾಯಾ? ಎಲ್ಲಿದ್ಯಾ ನೀನು? ಇಲ್ಲೇ ಇದ್ದೀನಿ ಸರ್. ಯಾಕಷ್ಟು ಹೆದರಿದ್ರಿ? ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ನಾನು ಆ ಗಿಡದ ಮರೆಗೆ ಹೋಗಿದ್ದೆ ಅಷ್ಟೆ. ನೀವೇ ಹೇಳಿದ್ರಲ್ಲ ದೆವ್ವ ಇಲ್ಲ ಅಂತ, ಮತ್ತೆ ಯಾಕೆ ಹೆದರಿದ್ರಿ? ಇಂಥ ತಮಾಷೆ ಮಾಡಬೇಡಿ ಮಾಯಾ. ನನಗೆ ಹಾರ್ಟ್ ವೀಕ್ ಇದೆ. ನಾನು ನಿಜವಾಗ್ಲೂ ಹೆದರಿದ್ದೆ. ಸಾರಿ ಸರ್, ಇನ್ಮೇಲೆ ಮಾಡಲ್ಲ. ಬನ್ನಿ ಹೋಗೋಣ. ನಮ್ಮ ಮನೆ ಹತ್ತಿರ ಬಂತು. ನನಗೆ ಅವಳ ಮೇಲೆ ಸಿಟ್ಟು ಬಂತು. ಆದರೂ ಬೇರೆ ದಾರಿ ಇಲ್ಲದೆ ಅವಳ ಜೊತೆ ಹೋದೆ. ಅವಳು ಮತ್ತೆ ಮಾತು ಶುರು ಮಾಡಿದ್ಳು. ಸರ್, ನಿಜ ಹೇಳಿ, ನಾನು ದೆವ್ವ ಆಗಿದ್ರೆ ನೀವು ಏನ್ ಮಾಡ್ತಿದ್ರಿ? ನಾನು ಸುಮ್ಮನಿದ್ದೆ. ಸರ್, ದೆವ್ವಗಳು ಹೇಗಿರುತ್ತೆ ಗೊತ್ತಾ? ಅವುಗಳಿಗೆ ಕಾಲು ಹಿಂದಕ್ಕೆ ಇರುತ್ತೆ ಅಂತೆ, ಉಲ್ಟಾ ಪಾದ. ನಾನು ಸುಮ್ಮನೆ ಅವಳ ಕಾಲನ್ನು ನೋಡಿದೆ. ಅವಳು ಸೀರೆ ಸ್ವಲ್ಪ ಎತ್ತಿ ನಡೆದಳು. ದೇವ್ರೆ, ನಾನು ನೋಡಿದ್ದು ನಿಜನಾ ಅಂತ ಇವತ್ತಿಗೂ ಡೌಟ್ ಬರುತ್ತೆ. ಅವಳ ಪಾದಗಳು ಹಿಂದಕ್ಕೆ ತಿರುಗಿದ್ವು. ಹಿಮ್ಮಡಿ ಮುಂದೆ ಇತ್ತು, ಬೆರಳುಗಳು ಹಿಂದೆ ಇದ್ವು. ಮತ್ತು ಅವಳು ನಡೆಯುವಾಗ ಕಾಲಿನ ಬೆರಳುಗಳು ನೆಲಕ್ಕೆ ತಾಕ್ತಾನೇ ಇರಲಿಲ್ಲ. ನನ್ನ ಎದೆ ಒಡೆದು ಹೋಗುವ ಹಾಗಾಯಿತು. ನಾನು ನಿಂತೆ. ಮಾಯಾ, ನಿನ್ ಕಾಲು? ಏನಾಯ್ತು ಸರ್? ನನ್ನ ಕಾಲು ಚೆನ್ನಾಗಿಲ್ವಾ? ನೀನು ಮನುಷ್ಯರಲ್ಲ. ನೀನು ಯಾರು? ನನ್ನ ಬಿಟ್ಬಿಡು. ನಾನು ಮೊದಲೇ ಹೇಳಿಲ್ವಾ ದೀಪಕ್, ನಾನು ಛಲಾವ ಅಂತ? ನೀನೇ ನಂಬಲಿಲ್ಲ. ಅವಳು ಕತ್ತನ್ನು ಪೂರ್ತಿ ತಿರುಗಿಸಿದಾಗ ಅವಳ ಮುಖ ಆಗಲೇ ಇದ್ದ ಹಾಗಿರಲಿಲ್ಲ. ಅದು ಸುಂದರವಾದ ಮುಖ ಆಗಿರಲಿಲ್ಲ. ಅದು ಆ ಮುದುಕಿಯ ಮುಖವಾಗಿತ್ತು. ಸುಕ್ಕುಗಟ್ಟಿದ ಚರ್ಮ, ಗುಂಡಿ ಬಿದ್ದ ಕಣ್ಣುಗಳು. ಅವಳು ವಿಕಾರವಾಗಿ ನಗ್ತಾ ಇದ್ಲು. ಆ ನಗು ಕೇಳಿ ಕಾಡಿನ ಮರಗಳೇ ನಡುಗಿದ್ವು. ದೀಪಕ್ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಾನೆ. ಮಳೆ, ಕತ್ತಲು, ಉಸಿರಾಟದ ಶಬ್ದ ಹಿಂದೆಯಿಂದ. ದೀಪಕ್ ನಿಲ್ಲು, ದೀಪಕ್ ಎಂಬ ಕೂಗು ಕೇಳಿಸುತ್ತಿದೆ. ಆ ಧ್ವನಿ ನಿಜಕ್ಕೂ ತುಂಬಾ ಭಯಂಕರವಾಗಿತ್ತು. ನಾನು ಓಡಿದೆ. ನನ್ನ ಚಪ್ಪಲಿ ಕಿತ್ತು ಹೋಯಿತು. ಕಾಲಿಗೆ ಮುಳ್ಳು ಚುಚ್ಚಿತು.
ಆದರೂ ನಿಲ್ಲಲಿಲ್ಲ. ಹಿಂದೆ ನೋಡಿದರೆ ಅವಳು ಗಾಳಿಯಲ್ಲಿ ತೇಲುತ್ತಾ ತನ್ನ ಉದ್ದನೆಯ ಕೈಗಳನ್ನು ಚಾಚಿ ನನ್ನ ಹಿಡಿಯೋಕೆ ಬರ್ತಿದ್ಲು. ಅವಳ ಕೂದಲು ಹಾವಿನ ಥರ ಹರಡಿಕೊಂಡಿತ್ತು. ಎಲ್ಲಿಗೋಡ್ತೀಯ ದೀಪಕ್, ನೀನು ನನ್ನವನು ಅಂತ ಕಿರುಚುತ್ತಿದ್ಲು. ನನ್ನ ಶಕ್ತಿ ಎಲ್ಲ ಕುಂದಿ ಹೋಗಿತ್ತು. ಇನ್ನೇನು ಅವಳು ನನ್ನ ಹಿಡಿತಾಳೆ ಅನ್ನೋವಷ್ಟರಲ್ಲಿ ದೂರದಲ್ಲಿ ಒಂದು ಆಟೋ ಹೆಡ್ಲೈಟ್ ಕಾಣಿಸ್ತು. ನಾನು ರಸ್ತೆಯ ಮಧ್ಯೆ ಹೋಗಿ ನಿಂತು ಕೈ ಆಡಿಸಿದೆ. ನಿಲ್ಲಿಸು ನಿಲ್ಲಿಸು ಅಂತ ಕಿರುಚಿದೆ. ಆ ಆಟೋ ಡ್ರೈವರ್ ಬ್ರೇಕ್ ಹಾಕಿದ. ನಾನು ಹಾರಿ ಡೋರ್ ತೆಗೆದು ಒಳಗೆ ಬಿದ್ದೆ. ಅರೆ ಏನಾಯ್ತು? ಸಾಯೋಕೆ ಬಂದಿದ್ಯಾ ರೋಡ್ ಮಧ್ಯೆ? ಅಣ್ಣ ಬೇಗ ಗಾಡಿ ತಗೋ, ದೆವ್ವ, ಅಲ್ಲಿ ದೆವ್ವ ಇದೆ. ಆಟೋ ಡ್ರೈವರ್ ಆ ಕಡೆ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ, ರೋಡ್ ಖಾಲಿ ಇತ್ತು. ಆದರೆ ಅವನು ನನ್ನ ಮುಖ ನೋಡಿ ಏನೋ ಅಪಾಯ ಇದೆ ಅಂತ ಅರ್ಥ ಮಾಡಿಕೊಂಡು ಗಾಡಿ ಎತ್ತಿದ. ನಾನು ಸೈಡ್ ಮಿರರ್ನಲ್ಲಿ ನೋಡಿದೆ. ಆ ಚಲಾವ, ಆ ಮುದುಕಿ ರಸ್ತೆಯ ಮಧ್ಯೆ ನಿಂತಿದ್ಲು. ಅವಳು ನಮಗೆ ಬಾಯ್ ಮಾಡ್ತಿದ್ಲು. ಅವತ್ತು ಆ ಆಟೋ ಸಿಕ್ಕಿರಲಿಲ್ಲ ಅಂದರೆ ಇವತ್ತು ನಾನು ನಿಮ್ಮ ಜೊತೆ ಚಹಾ ಕುಡಿಯೋಕ್ಕೆ ಬದುಕಿರ್ತಿರ್ಲಿಲ್ಲ. ಆ ಆಟೋ ಡ್ರೈವರ್ ಹೇಳಿದ, ಆ ರಸ್ತೆಯಲ್ಲಿ ಎಷ್ಟೋ ಜನ ಯುವಕರು ನಾಪತ್ತೆ ಆಗಿದ್ದಾರೆ ಅಂತೆ. ಆ ಛಲಾವ ಸುಂದರವಾದ ಹುಡುಗಿಯ ವೇಷ ಹಾಕಿ ಹುಡುಗರನ್ನ ಮರಳು ಮಾಡಿ ಕಾಡಿಗೆ ಕರ್ಕೊಂಡು ಹೋಗಿ ಕುತ್ತಿಗೆ ಮುರಿದು ರಕ್ತ ಕುಡಿಯಿತಂತೆ. ಕಥೆ ಮುಗಿಯಿತು. ಡಾಬಾದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ಹೊರಗಡೆ ಮಳೆ ನಿಂತಿತ್ತು, ಆದ್ರೆ ಗಾಳಿ ಶಬ್ದ ಇನ್ನೂ ಜೋರಾಗಿತ್ತು. ರಮೇಶ್, ಸುರೇಶ್, ಶಂಕರ ಎಲ್ರೂ ಬೆವತು ಹೋಗಿದ್ರು. ರಮೇಶನ ಮುಖದಲ್ಲಿ ಈಗ ಅಹಂಕಾರ ಇರಲಿಲ್ಲ, ಬರೀ ಭಯ ಇತ್ತು. ಕಾಕಾ, ಇದು ನಿಜವಾಗ್ಲೂ ನಡೀತಾ ಅಥವಾ ನೀವು ಸುಮ್ಮನೆ? ನಂಬಿಕೆ ಇಲ್ವಾ ರಮೇಶ್? ನನ್ನ ಕುತ್ತಿಗೆ ನೋಡು. ದೀಪಕ್ ಕಾಕ ಕುತ್ತಿಗೆಯ ಮೇಲೆ 5 ಬೆರಳುಗಳ ಕಪ್ಪಾದ ಸುಟ್ಟ ಗಾಯದ ಗುರುತು ಇತ್ತು. ಅದು ಮನುಷ್ಯರ ಕೈಗಿಂತ ದೊಡ್ಡದಾಗಿತ್ತು. ಉಗುರುಗಳು ಚುಚ್ಚಿದ ಗುರುತು ಸ್ಪಷ್ಟವಾಗಿತ್ತು. ಎಲ್ಲರೂ ಬೆಚ್ಚಿ ಬಿದ್ದರು. ಇದು ಅವಳ ನೆನಪು. ಅವಳು ನನ್ನ ಕುತ್ತಿಗೆ ಹಿಡಿದಿದ್ಲು. ಆ ಆಟೋ ಬರೋದು 1 ಸೆಕೆಂಡ್ ಲೇಟ್ ಆಗಿದ್ರೂ ನನ್ನ ಕತೆ ಮುಗಿತಿತ್ತು. ಅಷ್ಟರಲ್ಲಿ ಡಾಬಾದ ಹೊರಗಿನ ಕತ್ತಲೆಯಲ್ಲಿ ಒಂದು ಸಣ್ಣ ಧ್ವನಿ ಕೇಳಿಸ್ತು. ದೀಪಕ್ ಸರ್, ಬಸ್ ಮಿಸ್ ಆಯ್ತು, ಮಳೆ ಬರ್ತಿದೆ, ಪ್ಲೀಸ್ ಲಿಫ್ಟ್ ಕೊಡ್ತೀರಾ? ಅವಳು ಇಲ್ಲೂ ಬಂದ್ಲು, ನನ್ನ ಹುಡುಕಿಕೊಂಡು ಇಲ್ಲೂ ಬಂದ್ಲು. ಓಡ್ರೋ, ದೀಪ ಆರಿಸಿ, ಯಾರೂ ಮಾತಾಡಬೇಡಿ. ದೀಪಕ್, ಆಟ ಇನ್ನೂ ಮುಗ್ದಿಲ್ಲ.